ಇನ್ನು ಇಡೀ ಧಾರವಾಡದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತ ಫೈರೋಜ್ ಪಠಾಣ್ ಅವರ ಹತ್ಯೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನ ಆರೋಪಿಗಳ ಪೈಕಿ ಇಬ್ಬರನ್ನ ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಫೈರೋಜ್ ಪಠಾಣ್ ಹತ್ಯೆಗೆ ಸಂಬಂಧಪಟ್ಟಂತೆ 6 ಜನ ಆರೋಪಿಗಳ ಪೈಕಿ ಇಬ್ಬರ ಅರೆಸ್ಟ್ ಆಗಿದೆ. ಸಂಚು ರೂಪಿಸಿದಂತಹ ಅರ್ಬಾಜ್ ಪಠಾಣ್ ಗುಲಾಬ್ನನ್ನ ಬಂಧಿಸಲಾಗಿದೆ. ಮೊಹಮ್ಮದ್ ಶಾ, ಸದ್ದಾಂ, ಗೌಸ್ ಪರ್ವೇಸ್ ಪರಾರಿಯಾಗಿದ್ದಾರೆ. ವೈಯಕ್ತಿಕ ಮತ್ತು ರಾಜಕೀಯ ದ್ವೇಷಕ್ಕೋಸ್ಕರ ಈ ಒಂದು ಹತ್ಯೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತ ಫೈರೋಜ್ ಪಠಾಣ್ ಭೀಕರ ಹತ್ಯೆ, ಧಾರವಾಡದಲ್ಲಿ ನಡೆದಿದ್ದಂತಹ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅರ್ಬಾಜ್ ಪಠಾಣ್ ಮತ್ತು ಗುಲಾಬ್ ಇವರಿಬ್ಬರ ಬಂಧನವಾಗಿದೆ. ಇನ್ನು ಮೊಹಮ್ಮದ್ ಶಾ, ಸದ್ದಾಂ, ಗೌಸ್ ಪರ್ವೇಸ್ 4 ಜನ ಪರಾರಿಯಾಗಿದ್ದಾರೆ. ಮನೆಗೆ ನುಗ್ಗಿ ಹತ್ಯೆ ಮಾಡಲಾಗಿತ್ತು ಫೈರೋಜ್ ಪಠಾಣ್ ಅವರನ್ನು. ಮನೆಯಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ 4 ಆಗಂತುಕರು ಮನೆಗೆ ಬಂದು ಮಾತನಾಡುವ ನೆಪದಲ್ಲಿ ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಮಾತನಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅದಾದಮೇಲೆ ಏಕಾಏಕಿಯಾಗಿ ಅವರಿಗೆ ಚಾಕುವನ್ನು ಇರಿತಾರೆ. ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಫೈರೋಜ್ ಅವರು. ಬಿಡದ ಆಗಂತುಕರು ಅವರ ಮನೆಯೊಳಗೆ ಅವರನ್ನು ಅಟ್ಟಾಡಿಸಿಕೊಂಡು ಹೋಗಿ ಮನೆಯ ಕೋಣೆಯಲ್ಲಿ ಇರಿದು ಅವರನ್ನು ಬಹಳ ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡ್ತಾರೆ. ಇನ್ನು ಹಂತಕರು ಪರಾರಿ ಆಗ್ತಾ ಇದ್ದಂತಹ ದೃಶ್ಯಗಳು ಸಹ CCTVಯಲ್ಲಿ ಸರಿಯಾಗಿದೆ. ಸೊ ಈ CCTV ದೃಶ್ಯಾವಳಿಗಳನ್ನು ಆಧರಿಸಿ, ಯಾಕಂದರೆ ಅವರ ಮುಖಚಾರ್ಯ ಬಹಳ ಕ್ಲಿಯರಾಗಿ ಕಾಣಿಸ್ತದೆ, ಫೇಸ್ ಇಂಡಿಕೇಶನ್ ಬಹಳ ಕ್ಲಿಯರ್ ಬಹಳ ಈಸಿಯಾಗಿ ಪೊಲೀಸರು ರೆಕಗ್ನೈಸ್ ಮಾಡಬಹುದು ಅವರ ಫೇಸನ್ನು. ಸೊ ಹಾಗಾಗಿ ಇದರ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸಿ ಈಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. 4ವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಸೊ ಈ ಪ್ರಕರಣ ಇದೆಯಲ್ಲ, ಇದು ಈಗ ಒಂದು ರೀತಿಯಾಗಿ ಚಾಲೆಂಜಿಂಗ್ ಆಗಿದೆ ಪೊಲೀಸರಿಗೆ ವೀಕ್ಷಕರು. ಯಾಕೆಂದರೆ ಮನೆಗೆ ನುಗ್ಗಿ ನೋಡ್ತಾ ಇದ್ದಂತಹ ಜನರು ಎಲ್ಲರೂ ಸಹ ಓಡಾಡ್ತಾ ಇದ್ದಾರೆ. ಕಿರುಚಾಟ ಕೇಳಿಸ್ತಾ ಇದೆ. ನೆರೆಹೊರೆಯವರೆಲ್ಲ ಬಂದು ಅಲ್ಲಿ ಮನೆ ಕಾಂಪೌಂಡ್ ಹತ್ರ ನಿಂತ್ಕೊಳ್ತಾರೆ. ಅವರ ಎದುರುಗಡೆನೇ ಇವರು ಓಡಿ ಹೋಗ್ತಾರೆ ಅನ್ನೋದಾದರೆ ನಿಜಕ್ಕೂ ಬಹಳ ಅಚ್ಚರಿಯ ಸಂಗತಿ ಇದು. ಇನ್ನು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ಹತ್ಯೆ ನಡೀತು ಅಂದರೆ ರಾಜಕೀಯ ದ್ವೇಷಕ್ಕೆ ಸಂಬಂಧಪಟ್ಟಂತೆ ನಡೆದಿರಬಹುದಾದಂಥ ಹತ್ಯೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಬೆಳಗ್ಗೆ ಹೇಳ್ತಾ ಇದ್ವಿ, ಬಹುಶಃ ಯಾವುದಾದ್ರೂ ಹಣಕಾಸಿನ ವಿಚಾರಕ್ಕೋ ಅಥವಾ ರಾಜಕೀಯ ದ್ವೇಷಕ್ಕೋಸ್ಕರ ಈ ಒಂದು ಹತ್ಯೆ ಆಗಿರಬಹುದು ಅಂತ. ಅದೇ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಓಕೆ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ಪ್ರತಿನಿಧಿ ಸಂತೋಷ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಸಂತೋಷ್, ತನಿಖೆಯ ಹಂತ ಎಲ್ಲಿಯವರೆಗೆ ಬಂದಿದೆ? ಇಬ್ಬರ ಅರೆಸ್ಟ್ ಆಗಿದೆಯಂತೆ. ಇನ್ನುಳಿದವರ ಪತ್ತೆಗೆ ಯಾವ ರೀತಿಗೆ ಕಾರ್ಯಾಚರಣೆ ಮುಂದುವರೆದಿದೆ? ಶಿವಶಂಕರ್, ಏನಂದ್ರೆ ನಿನ್ನೆ ರಾತ್ರಿ ಫೈರೋಜ್ ಖಾನ್ ಪಠಾಣ ಹತ್ಯೆ ಆಗಿತ್ತು. ಏನು ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಈ ಫೈರೋಜ್ ಖಾನ್ ಪಠಾಣ ಕೊಲೆ ಮಾಡಲಾಗಿತ್ತು. ತದನಂತರ ಏನು ಪೊಲೀಸ್ ಇಲಾಖೆ ವಿಶೇಷ ತಂಡ ಕೂಡ ರಚನೆ ಮಾಡಲಾಗಿತ್ತು. ಇದು ರಾಜಕೀಯ ವೈಷಮ್ಯ ಹಾಗೂ ಹಳೆ ದ್ವೇಷದ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಆಗಿರುವುದು ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಮೊಹಮ್ಮದ್ ಶಾ, ಸದ್ದಾಂ ಹಾಗೂ ಗೌಸ್ ಪರ್ವೇಜ್ ಹತ್ಯೆ ಮಾಡಿದವರನ್ನ, ಇಬ್ಬರ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.